ನನ್ನ ಅಣ್ಣ ಲತೇಶ್. ಆಲ್ಮೋಸ್ಟ್ ತುಂಬ ಜನ ಗೊತ್ತಿರೋದಿಲ್ಲ ನನ್ನ ಪರಿಚಯ, ಅದಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದೆ. ನಾನು ಪ್ರಯಾಗ್ರಾಜ್ ಅಂತ ಹೆಸರು ಎತ್ತಿದ ಮೇಲೆ ತುಂಬ ಅಡಚಣೆ ಆಯಿತು. ಈಗ ನಾನು ಮಾಡಿರೋ ಬಸ್ ಕೂಡ ಕ್ಯಾನ್ಸಲ್ ಆಗಿ, ಈಗ ಇಲ್ಲಿ ಕಾಣಿಸ್ತಿದೆ ಅಲ್ಲ ಭಾರತಿ ಅಂತ, ಈ ಬಸ್ ಮಾಡಿದೆ. ಇದು ಲಾಸ್ಟ್ ಸೀಟ್ ಸಿಕ್ಕಿದೆ. ಸರಿ, ಬಸ್ ಹತ್ತಿದ್ದೇನೆ, ಜರ್ನಿ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಫಸ್ಟ್ ಡೇ. ಈಗ ಬಸ್ ಬಂದುಬಿಟ್ಟು ಈಗ 8:08 ಬಸ್ ಬಂದು ಮೆಹಬೂಬ್ ನಗರ್ ಅಂತ ಇದೆ, ಅಲ್ಲಿ ಬಂದಿದೆ. ವಾಶ್ರೂಮಿಗೆ ಮತ್ತು ಫ್ರೆಶಪ್ ಆಗೋಕ್ಕಂತ ಬಿಟ್ಟಿದ್ದಾರೆ. ಪೇಸ್ಟ್ ಬ್ರಷ್ ಹಿಡ್ಕೊಂಡು ಬಂದಿದ್ದೀನಿ. ಈಗ ಅಲ್ಲೆಲ್ಲ ಉಜ್ಜಿ ತಿಂಡಿ ತಿಂದು ಮತ್ತೆ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡುವ. ಉಡುಪಿ ಹೋಟ್ಲು, ನಮ್ಮ ಉಡುಪಿ ಹೋಟ್ಲ್ ಅಂದರೆ ಖಾಲಿ ಉಡುಪಿ ಅಷ್ಟೇ ಅಲ್ಲ, ಬೆಂಗಳೂರು, ಹೈದರಾಬಾದು, ದುಬೈ ಎಲ್ಲಿ ಹೋದರೂ ಇತ್ತು. ಇದೊಂದು ನಮ್ಮ ಉಡುಪಿದೊಂದು ಸ್ಪೆಷಾಲಿಟಿ ಅಂತ. ಅದೆಲ್ಲಿ ಹೋದರೂ ಒಂದು ಖುಷಿ ಆಗುತ್ತೆ ನಮ್ಮ ಉಡುಪಿ ಅಂತ ಹೇಳ್ಕೊಡ್ಲಿಕ್ಕೆ. ನಮ್ಗೆ ಆಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಇವ್ರು ಹೇಗೆ ಆಡ್ತಿದಾರೆ ಅಂತ ನೋಡ್ತಾ ಇದ್ದೀನಿ. ಗಂಟೆ 10:15 ಆಯಿತು. ಎಂತ ಮಾಡೋದು ಗೊತ್ತಾಗ್ತಿಲ್ಲ, ಟೈಮ್ ಪಾಸ್ ಕೂಡ ಆಗ್ತಾಯಿಲ್ಲ. ಬುಕ್ ತರಬೇಕು ಅಂದ್ಕೊಂಡೆ, ಬುಕ್ ಬಿಟ್ಟು ಬಂದಿದ್ದೀನಿ, ಬುಕ್ ಬೇರೆ ಇಲ್ಲ. ಟೈಮ್ ಪಾಸ್ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ಸ್ವಲ್ಪ ಪಾರ್ಟ್ನರ್ ಸಿಕ್ಕಿದ್ದಾರೆ, ಗೇಮ್ ಆಡ್ತಿದ್ದಾರೆ, ರಮ್ಮಿ. ಬಟ್ ನನಗೆ ರಮ್ಮಿ ಗೇಮ್ ಆಡಿದ್ದು ಬರೋದಿಲ್ಲ, ಇವರೆಲ್ಲ ಆಡ್ತಿದ್ದಾರೆ. ಏನೋ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೆ, ಬಸ್ ಹೋಗ್ತಾ ಇದೆ. ಸಂಜೆ 6 ಗಂಟೆ ಆಯಿತು. ಸನ್ಸೆಟ್ ಆಗ್ತಾ ಉಂಟು. ಇವಾಗ ತೆಲಂಗಾಣ ಕ್ರಾಸ್ ಆಗಿದೆ, ನಾಗ್ಪುರ್ ಕಡೆಗೆ ಬಸ್ ಹೊರಟಿದೆ. ಇಲ್ಲೆಲ್ಲ ಜಾಸ್ತಿ ಬಯಲುಸೀಮೆ, ಜಾಸ್ತಿ ಮೆಕ್ಕೆಜೋಳ ಬೆಳೀತಾರಂತ ಅನ್ಸುತ್ತೆ. ಎಲ್ಲೂ ಕಂಡ್ರೂ ಮೆಕ್ಕೆಜೋಳನೇ, ಅದು ಬಿಟ್ಟರೆ ಬೇರೆ ಎಂಥದ್ದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಫುಲ್ಲು ಬಯಲುಸೀಮೆ ಅಂತ. ಬೆಂಗಳೂರಿಂದ ಬಂದಿದ್ದಾರೆ. ಸೊ ನನಗೆ ಇಲ್ಲಿ ಬಸ್ಸಲ್ಲಿ ಪರಿಚಯ ಆಗಿರೋದು. ಇವಾಗ ತಿಂಡಿ ತಿಂತಾಯಿದ್ದೀವಿ ಇಬ್ಬರು. ಬ್ರೋ, ನಿಮ್ಮ ಬಗ್ಗೆ ಹೇಳಿ ಬ್ರೋ. ನನ್ನ ಹೆಸರು ವಿವೇಕ್. ಪ್ರೊಫೆಷ್ನಲಿ ನಾನೊಬ್ಬ HR, ಎಡ್ಟೆಕ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಲಾಂಗ್ ವಿತ್ ದ್ಯಾಟ್ ನಾನೊಬ್ಬ ಆರ್ಟಿಸ್ಟ್ ಆಗಿ ಬೀಟ್ ಬಾಕ್ಸಿಂಗು ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಮಾಡ್ಕೊಂಡು. ಬ್ರೋ, ಯಾಕೆ ಪ್ರಯಾಗ್ರಾಜ್ ಬಂದಿದ್ದೀನಿ ಅಂತಲೇ ಹೇಳ್ತಾ ಇಲ್ಲ, ಮೇನ್ ಕಾರಣನೇ ಅದು. ಪ್ರಯಾಗ್ರಾಜ್ ಏನಕ್ಕೆ ಅಂತಂದರೆ ಇಟ್ಸ್ ಆಲ್ ಅಬೌಟ್ ಸ್ಪಿರಿಚುವಲ್ ಥಿಂಗ್ ಇನ್ ಮೀ. ಮುಂಚೆಯಿಂದಲೂ ಗೊತ್ತಿತ್ತು ಪ್ರಯಾಗ್ರಾಜ್ ಎವ್ರಿ 4 ಇಯರ್ಸ್ ಒಂದ್ಸತಿ, 8 ಇಯರ್ಸ್ ಒಂದ್ಸತಿ, 12 ಇಯರ್ಸ್ ಒಂದ್ಸತಿ ಎಲ್ಲ ನಡೀತಾರೆ ಅಂತ. ಆದರೆ ದಿಸ್ ಟೈಮ್ ಇಟ್ಸ್ ಹ್ಯಾಪ್ನಿಂಗ್ ಆಫ್ಟರ್ 144 ಇಯರ್ಸ್. ಅದೊಂದು ಸೈಕಲ್ ಬರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ನಿನ್ನ ಒಳಗಡೆ ಏನಿರುತ್ತೋ ಅದಕ್ಕೆ ಇನ್ನೊಂಚೂರು ಸ್ಪಿರಿಚುವಲ್ ಅವೇಕ್ನಿಂಗ್ ಅಂತ ಹೇಳ್ತಾರೆ ಗೊತ್ತಾ. ಜರ್ನಿ ಸ್ಪಿರಿಚುವಲ್ ಅವೇಕ್ನಿಂಗ್ ನನಗೆ ಫೀಲ್ ಆಗ್ತಾ ಇದೆ. ಸೊ ಐ ಆಮ್ ಮೋರ್ ಇನ್ ಟು ಸ್ಪಿರಿಚುಯಾಲಿಟಿ. ಸೊ ಬೇಸಿಕಲಿ ಆರ್ಟ್ ಆಫ್ ಲಿವಿಂಗ್ ಅಂತ ಶ್ರೀ ರವಿಶಂಕರ್ ಗುರುಜಿ ಅವ್ರದ್ದು. ಸೊ ಅಲ್ಲಿ ನಾನು ತುಂಬಾ ಕೋರ್ಸ್ ಮಾಡಿದ್ದೀನಿ. ಸೊ ಹ್ಯಾಪಿನೆಸ್ ಕೋರ್ಸ್, ಅಡ್ವಾನ್ಸ್ ಮೆಡಿಟೇಷನ್. ಸೊ ನಾನು ಆಲ್ಮೋಸ್ಟ್ इसका नाम क्यों? ಪನ್ನೀರ್ ಪರಾಠ. ओके. ಸೊ ಮೆಡಿಟೇಷನ್ ಮಾಡಿ ಆ ಸಾಧನ ಅಂತಾರೆ ಗೊತ್ತಾ, ಪ್ರತಿದಿನ ಬೆಳಗ್ಗೆ ಎದ್ದು ಆ ಸಾಧನ ಮಾಡ್ತೀನಿ. ಸೊ
ನನಗನ್ಸ್ತು ನಾನು ಶಿವನ ಭಕ್ತ ಅನಿಸ್ತು. ಓಕೆ. ಸೊ ಇದು ಬಂದು ಒಂಚೂರು ಲೈಫ್ನ ಪ್ಯೂರಿಫೈ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಓಕೆ. ಸೊ ನಾನು ಬಂದಿರೋದು ಇದೇ ರೀಸನ್ಗೆ. ನಾನು ಸ್ಪಿರಿಚುಲಿಟಿನ ತುಂಬ ಇದು ಮಾಡ್ತೀನಿ, ಇಂಟ್ರೆಸ್ಟಿಂದ ಅದನ್ನು ಹುಡ್ತಾ ಇರ್ತೀನಿ, ಏನು ಸಿಗುತ್ತೆ ಡೇ ಬೈ ಡೇ. ಕುಡಿ ನಾನು ತೋರಿಸ್ತೀನಿ. ಡೇ ಬೈ ಡೇ ಸರ್ಚ್ ಮಾಡ್ತಾಯಿರ್ತೀನಿ ಸ್ಪಿರಿಚುಲಿಟಿ ಬಗ್ಗೆ. ರೇಖೆಂತ ನಾನು ಕೂಡ ಒಂದು ಇದು ಮಾಡಿದ್ದೆ. ಸೊ ಅದರಿಂದ ಆಧ್ಯಾತ್ಮಿಕದಲ್ಲಿ ಏನೋ ಒಂಥರ ಇಂಟ್ರೆಸ್ಟು. ನಮ್ಮ ಫ್ಯಾಮಿಲಿಯಿಂದ ನಮ್ಮ ತಾತನಿಂದ ಬಂದರು, ಅವರು ಸ್ಪಿರಿಚುಲಿಟಿಯಲ್ಲೇ ಬಂದರು. ಸೊ ನಾವು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೇನಾಗುತ್ತೆ ಗೊತ್ತಿಲ್ಲ, ಬಟ್ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ನನಗೆ. ಓಕೆ. ಇಲ್ಲೆಲ್ಲ ಏರಿ ಸಿಕ್ಕಾಪಟ್ಟೆ ಡ್ರೈ ಉಂಟು, ಮಳೆನೇ ಆಗಿಲ್ಲ ಅಂತ ಅನಿಸ್ತಾ ಇದೆ. ಜಾಸ್ತಿ ಸಾಗುನಿ ಮರಗಳಿದ್ದಾವೆ, ಇದ್ರೂ ಎಲ್ಲ ಒಣಗೋಗಿದೆ. ಫೆಬ್ರವರಿಯಲ್ಲೇ ಹೀಗಂದರೆ ಇನ್ನು ಏಪ್ರಿಲ್ ಮೇ ಆಗುವಾಗ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಫುಲ್ ಆಂಧ್ರ ಲ್ಯಾಂಗ್ವೇಜೇ ಮಾತಾಡ್ತಾರೆ. ತೆಲುಗು ನಮಗೆಲ್ಲ ಅಷ್ಟು ಗೊತ್ತಿಲ್ಲ. ಕುಂದಾಪುರ ಕನ್ನಡ ಎಲ್ಲ ಹೋದರೂ ಮಾತಾಡುತ್ತೆ. ಅದು ಬಿಟ್ಟು ಜಾಸ್ತಿ ಭಾಷೆ ಎಲ್ಲ ಮಾತಾಡೋದಿಲ್ಲ. ಹಿಂದಿ, ತಮಿಳ್ ಮತ್ತು ಇಂಗ್ಲೀಷ್ ಎಲ್ಲ ಸ್ವಲ್ಪ ಆದರೂ ಎಲ್ಲಿ ಹೋದರೂ ನಮ್ಮ ಭಾಷೆ ಮಾತ್ರ ಎಲ್ಲೂ ಬಿಡೋದಿಲ್ಲ. ಇವಾಗ ಟೀ ಬ್ರೇಕ್ ಅಂತ ನಿಲ್ಲಿಸಿದ್ದಾರೆ. ಇಲ್ಲಿಂದ ಪ್ರಯಾಗ್ರಾಜ್ 200 ಕಿಲೋಮೀಟ್ರ್ ಇದೆ. ಡ್ರೈವರ್ ಹತ್ರ ಕೇಳಿದೆ, ಇನ್ನೂ ಸ್ವಲ್ಪ ತಿಂಡಿ ಏನಾದರೂ ತಿನ್ನೋ ಥರ ಪ್ಲೇಸಲ್ಲಿ ನಿಲ್ಲಿಸ್ಬೋದಿತ್ತಲ್ವಾ, ಖಾಲಿ ಚಹಾ ಅಷ್ಟೇ ಸಿಗುತ್ತೆ, ಚಹಾ ಎಲ್ಲ ಕುಡಿಯೋಲ್ಲ ನಾವು ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದರು, ನೀವು ಹಿಂಗೆ ಹೇಳ್ತಿದ್ದೀರಾ, ಬಟ್ ನಾನು ಲಾಸ್ಟ್ 5 ಟ್ರಿಪ್ ಹೊಡೆದಿದ್ದೀನಿ. ಇಲ್ಲಿ ಎಷ್ಟು ಜನ ಇರ್ತಿದ್ರು ಅಂದರೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋದು ಹೋಗಲಿ, ಒಬ್ಬರಿಂದೊಬ್ಬರು ಜನ ದೂಡ್ತಾಯಿದ್ರು, ಅಷ್ಟೊಂದು ಕ್ಯೂಗಳಿತ್ತು ಅಂತ ಹೇಳ್ತಾಯಿದ್ರು. ಇದು ಕೂಡ ಓಪನ್ ಪ್ಲೇಸೇ, ಬಾತ್ರೂಮು ಅದು ಇದು ಅಂತ ಹೋಗೋರು ಹೋಗ್ತಿದ್ದಾರೆ. ಆಮೇಲೆ ಆಲ್ರೆಡಿ 5 ಗಂಟೆಗೆ ಮುಗಿಸಿದ್ವಿ. ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲೆಲ್ಲ ಫುಲ್ ತುಂಬ ರಶ್ ಇರ್ತಿತ್ತಂತೆ. ಇವತ್ತೇ ಸ್ವಲ್ಪ ಪರವಾಗಿಲ್ಲ, ಕುಂಭಮೇಳ ಎಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಕೂಡ ಇಲ್ಲ, ಏನೂ ಇಲ್ಲ. ನಿಮಗೆ ಇಷ್ಟು ಫ್ರೀ ಸಿಗಿರೋದೇ ಬೆಸ್ಟು. ಇಲ್ಲಾಂದರೆ ಟೀ ಕುಡಿಯೋಕ್ಕೆ ಕೂಡ ಕ್ಯೂ ಇತ್ತು, ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಬೀಳ್ತಾಯಿದ್ರು, ಅಷ್ಟು ಫುಲ್ಲು ರಶ್ ಇರ್ತಾಯಿತ್ತು ಅಂತ ಹೇಳ್ತಿದ್ರು. ಅಂದರೆ 200 ಕಿಲೋಮೀಟರ್ ಬಿಫೋರೇ. ಇನ್ನು ಪ್ರಯಾಗ್ರಾಜಲ್ಲಿ ಹೇಗಿತ್ತು ಅಂತ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಏನೇನೂ ಇಲ್ಲ ವ್ಯವಸ್ಥೆ, ಆದರೂ ಕೂಡ ಇಲ್ಲಿ ಈ ಥರ ಇದೆ ಅಂದರೆ. ನಮ್ಮ ಡ್ರೈವರ್ ಏನು ಹೇಳ್ತಾರೆ, ನಾನು 5-6 ಇದು ಟ್ರಿಪ್ ಮಾಡಿದ್ದೀನಿ, ನಾನು ಇದನ್ನೆಲ್ಲ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಸ್ಸಿಗೆ ಜಬಲಪುರ ಹತ್ರ ಇತ್ತು. ಲೈಟಾಗಿ ಚಳಿ ಇತ್ತು ಇಲ್ಲಿ. ನಮ್ಮ ಬೆಂಗಳೂರು ಅಷ್ಟೇ ವೆದರು, ತುಂಬ ಚಳಿ ಅಂತ ಅನ್ನಿಸ್ತಾ ಇಲ್ಲ. ಬೆಳಗ್ಗೆ ಅಷ್ಟೇ ನಾವು ಪ್ರಯಾಗ್ರಾಜ್ ಮುಟ್ಟಿರುತ್ತೆ. ಬಾಡಿ ಟಯರ್ಡ್ ಏನು ಅನಿಸ್ತಾ ಇಲ್ಲ.